ನೋಡಿ ಕಣ್ಣಾಗೆಲ್ಲ ಹೆಂಗ್ ನೀರು ಬಂದು ಕಷ್ಟಪಟ್ಟು ಅಡುಗೆ ಮಾಡ್ತಾ ಇದೀವಿ ಅಂತ ಬೇಡ ಬೇಡ ಹಲೋ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಂಡೇ, ಸೊ ಮನೇಲಿ ಫ್ರೀ ಇದ್ದೀವಿ. ಹಾಗಾಗಿ ಮನೆಯಲ್ಲಿ ಚಿಕನ್ ಏನಾದರೂ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ರೆಡಿ ಮಾಡೋಣ ಬನ್ನಿ ಚಿಕನ್ನ. ಆಗಲೇ ಟೈಮು ಅರೌಂಡ್ 12 ಗಂಟೆ ದಾಟಿದೆ, ಈಗ ಎದ್ದಿದ್ದೀನಿ. ಸೊ ಚಿಕನ್ ಮಾಡೋಣ ಅಂತ. ಸೊ ಇನ್ನು ತಡ ಮಾಡಿದ್ರೆ ಹೋಗಿ ಐಟಮ್ಸ್ ಏನಾದ್ರು ಬೇಕು ತಗೊಂಡು ಬನ್ನಿ. ನೋಡಿದ್ರಲ್ಲ, ಹೋಗಿ ಎಲ್ಲ ಐಟಮ್ ತಗೊಂಬಂದಿದ್ದೀವಿ. ಏನಂತಂದೀವಿ ಅಂತ ತೋರಿಸ್ತೀನಿ ನೋಡಿ. ಈಗ ಗರಂ ಮಸಾಲ, ಚಿಕನ್, ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಕೊತ್ತಂಬರಿ ತಂದಿದ್ದೀವಿ. ಓಕೆ, ಚಿಕನ್ ಕಬಾಬು, ಚಿಕನ್ ಮಸಾಲ, ಸೊ ಪೆಪ್ಪರ್ ಪೌಡ್ರು, ಇಷ್ಟು ಐಟಮ್ ತಗೊಂಡಿದ್ದೀವಿ. ನನಗೂ ಸರಿ ಮಾಡಕ್ಕೆ ಬರಲ್ಲ. ಈ ಸರಿ ನಾನೇ ಟ್ರೈ ಮಾಡ್ತಿದ್ದೀನಿ, ಎಲ್ಲ ನಾನೇ ಮಾಡ್ಕೊಡ್ತೀನಿ ಅಂತಂದು 1 kg ಚಿಕನ್, 1 kg ಚಿಕನ್ ತಂದಿನಿ. ಬೆಳಗಿಂದ ಏನು ಊಟ ಮಾಡಿಲ್ಲ. ಸೊ ಇದು ಮಾಡೋಷ್ಟಕ್ಕೆ ಸಾಯಂಕಾಲ ಆಗುತ್ತೆ ಅನ್ಸುತ್ತೆ. ಚೆನ್ನಾಗಿದ್ರೆ ಸರಿ, ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಇವತ್ತು ಉಪವಾಸನೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಚಿಕನ್ ತೊಳ್ಕೊಳ್ಳೋಣ ಬನ್ನಿ. ನೀಟಾಗಿ ಮೀಡಿಯಮ್ ಸೈಜ್ ಕಟ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ನೀಟಾಗಿ ಚಿಕನ್ ತೊಳ್ಕೊಬೇಕು. ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಗೈಸ್ ನೋಡಿ, ಉಪ್ಪಲ್ಲಿ ಏನೋ ಇದೆ. ನಾನು ಏನೋ ಹಾಕಿದಾರೆ ಅಂದ್ಕೊಂಡಿದ್ದೆ, ಬಟ್ ಅದು ಪ್ಯಾಕೆಟ್ ನೋಡಿದಾಗ ಇಲ್ಲಿ ಕೊಟ್ಟಿದ್ದಾರೆ ಅವರು, ವಿಸಿಬಲ್ ಐರನ್ ಬೂಸ್ಟರ್ ಅಂತಂದು. ಸೊ ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ. ನೀಟಾಗಿ 2-3 ಸರಿ ತೊಳ್ಕೊಬೇಕು ಈ ರೀತಿ. ಗೈಸ್, ಇವತ್ತು ನಾನು ಏನು ಒಂದು ಚಿಕನ್ ಪೆಪ್ಪರ್ ಫ್ರೈ, ಒಂದು ಕಬಾಬ್, ಒಂದು 2 ಐಟಮ್ ಮಾಡ್ತೀನಿ. ರೈಸ್ ಇದೆ ಫಸ್ಟಿಗೆ. ಸೊ ಆ 2 ಐಟಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಗೈಸ್, ಸ್ವಲ್ಪ ಸಣ್ಣ ಸೈಜ್ ಮಾಡ್ಕೊಂಡಿರ್ತೀವಿ ಕಬಾಬಿಗೆ. ಗೈಸ್, ಇಷ್ಟು ಪೆಪ್ಪರ್ ಫ್ರೈ ಮಾಡ್ತೀವಿ, ಇಷ್ಟು ಕಬಾಬ್ ಮಾಡ್ತೀವಿ. ಇರೋದಿಬ್ರೆ. ಗೈಸ್, ಕಬಾಬಿಗೆಲ್ಲ ಕಲಿಸ್ಕೊಂತೀವಿ. ಫಸ್ಟು ನೋಡಿ ಇಲ್ಲಿ ಕಬಾಬ್ ಪೀಸ್ಗಳು. ಆಮೇಲೆ ಇದಕ್ಕೆ ಬೇಕಾಗೋದು ಚಿಕನ್ ಮಸಾಲ ಬೇಕಾಗಲ್ಲ. ಕಬಾಬ್ ಪೌಡರ್ ಹಾಕ್ಕೊಬೋದು. ನಮ್ಮ ಹತ್ರ ಸ್ವಲ್ಪ ಅಕ್ಕಿ ಹಿಟ್ಟಿದೆ, ಅಕ್ಕಿ ಹಿಟ್ಟು ಒಂದು ಹಾಕ್ಕೊಂತೀನಿ. ಆಮೇಲೆ ಅಷ್ಟೇ ಉಪ್ಪು, ಗರಂ ಮಸಾಲೆ ಏನು ಬೇಡ, ಉಪ್ಪು, ಸ್ವಲ್ಪ ಜಿಂಜರ್ ಪೇಸ್ಟ್ ಹಾಕ್ಕೊಬೋದು. ಇಲ್ಲಿ ಜಿಂಜರ್ ರೆಡಿ ಮಾಡ್ಕೊಂಡಿಲ್ಲ ನಾನು, ಸೊ ಪೇಸ್ಟ್ ತಂದಿದ್ದೀನಿ. ಜಿಂಜರ್ ಪೇಸ್ಟ್ ಒಂದು ಸ್ವಲ್ಪ ಹಾಕ್ಕೊಬೋದು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಇಲ್ಲಿ ಅಕ್ಕಿ ಹಿಟ್ಟಿದೆ, 1-2 ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂತೀನಿ. ನೀವು ಬೇಕಾದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಬೋದು, ಇಲ್ಲಾಂದರೆ ಮೆಕ್ಕೆಜೋಳದಿತ್ತು ಕಾರ್ನ್ ಫ್ಲೋರ್ ಹಿಟ್ಟನ್ನ ಹಾಕ್ಕೊಬೋದು. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂತೀನಿ. ಬರೀ ಕಬಾಬ್ ಪೌಡ್ರ್ ಅಂದರೆ ಸ್ವಲ್ಪ ಆಗುತ್ತೆ ಅಂತಂದು 1 ಪ್ಯಾಕೆಟ್ ಕಬಾಬ್ ಪೌಡ್ರ್ ಹಾಕ್ತಿದ್ದೀನಿ. ಸರಿ ಅಂತ ಏನಿಲ್ಲ, ಕಬಾಬ್ ಪೌಡ್ರು ಒಂದೇ ಇದ್ರೂ ನಡೆಯುತ್ತೆ. ಏನೋ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗುವಂತ ಅಕ್ಕಿ ಹಿಟ್ಟು ಹಾಕ್ಕೊಂತೀವಿ. ಹಾಕ್ಬೋದು. ಇದರಲ್ಲಿ ಉಪ್ಪು ಹಾಕ್ಕೊಂತೀನಿ, ನನಗೊಂದು ಸ್ವಲ್ಪ ಖಾರ ಬೇಕು, ಹಂಗಾಗಿ ಸ್ವಲ್ಪ ಉಪ್ಪು ನೀವು ನೋಡ್ಕೊಳ್ಳಿ, ನಿಮ್ಗೆ ಅಳತೆಗೆ ಎಷ್ಟು ಬೇಕಷ್ಟು ಲೈಟಾಗಿ ಹಾಕ್ಕೊಂತೀನಿ. ಭಾಳ ಉಪ್ಪು ಹಾಕಿದ್ರೆ ಮತ್ತೆ ಉಪ್ಪು ಆಗ್ಬಿಡುತ್ತೆ, ಲೈಟಾಗಿ ಹಾಕೊಳ್ಳಿ. ಉಪ್ಪು ಆದಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂತೀನಿ. ಬೇಕಾಗಿಲ್ಲ ಖಾರ ಪುಡಿನೂ, ಬಟ್ ನನಗೆ ಸ್ವಲ್ಪ ಖಾರ ಇರಲಿ ಅಂತ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಚಿಕನ್ ಮೇಲೆ ಹಾಕ್ಕೊಬೋದು, ಬಟ್ ಇದು ಪೌಡ್ರು ಸರಿ ಮಿಕ್ಸ್ ಆಗೋದಲ್ಲ. ಈಗಲೇ ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಪೌಡ್ರು ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಹಾಕ್ಕೊಳುತ್ತೆ. ಹಿಂಗಾಯ್ತು. ಈಗ ಇದಕ್ಕೀಗ ಚಿಕನ್ ಹಾಕ್ಕೊಂತೀನಿ. ಚಿಕನ್ ಇದೆ, ಒಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ನಾನು. ಇದು ಪೌಡ್ರ್ ಇದೆಲ್ಲ ಲೈಟಾಗಿ ಹಾಕ್ಕೊಬೇಕು, ಭಾಳ ಹಾಕ್ಕೊಂಬೇಡ್ರಿ, ಮತ್ತೆ ಭಾಳ ನೀರಾದರೆ ಇದಾಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ, ಟೇಸ್ಟ್ ಇರುತ್ತೆ.
ಕೈ ಈ ರೀತಿ ಇರ್ಬೇಕು. ಈ ರೀತಿ ಇದ್ರೆ ನೀಟಾಗಿ ಒಂದಕ್ಕೊಂದು ಅಂಟ್ಕೊಂಡಿರ್ತಾವೆ. ಒಂಚೂರು ನೀರು ಹಾಕ್ಯಂತೀನಿ, ಒಂದು ಸ್ವಲ್ಪ ಸಾಕು. ಓಕೆ, ನೋಡಿ ಎಷ್ಟು ಮಾಡಿಟ್ಟಿದ್ದೀನಿ. ಇದನ್ನ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದೆಲ್ಲ ನೀಟಾಗಿ ಇದಾಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬರೋಣ ಇದಕ್ಕೆ. ಅದನ್ನ ಕಬಾಬ್ನೆಲ್ಲ ಸೈಡ್ಗೆ ಇಟ್ಟಿದ್ದೀನಿ. ಈಗ ಏನಿದು ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ. ಪೆಪ್ಪರ್ ಫ್ರೈ, ಡ್ರೈ ಅಲ್ಲ, ಪೆಪ್ಪರ್ ಡ್ರೈ ಮಾಡೋಣ. ಸೊ ಇದ್ರ ಜೊತೆಗೆ ಅನ್ನ ಇದೆ, ಬೇಕಾದ್ರೆ ಚಪಾತಿ ಮಾಡ್ತೀನಿ ನಾನು. ಸೊ ಕೈ ತೊಳ್ಕೊಂಡು ಚಿಕನ್ ಪೆಪ್ಪರ್ ಫ್ರೈ ರೆಡಿ ಮಾಡೋಕ್ಕೆ ಹೋಗೋಣ. ಗೈಸ್, ಈಗ ತರಕಾರಿ ಕಟ್ ಮಾಡ್ಕೊತೀನಿ. ಕೊತ್ತಂಬರಿ, ಈರುಳ್ಳಿ, ಒಂದು ನಿಂಬೆಹಣ್ಣು ಇರಲಿ ಅಂತ, ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸೊ ಇದೆಲ್ಲ ಕಟ್ ಮಾಡ್ಕೊಂಡು ಈಗ ಚಿಕನ್ ಪೆಪ್ಪರ್ ಫ್ರೈ ಸ್ಟಾರ್ಟ್ ಮಾಡ್ತೀನಿ. ನೀರು ಕಣ್ಣು ಎಷ್ಟು ಕಷ್ಟಗಳಿದೆ. ಈ ಸಿಪ್ಪೆನೇ ಬರ್ತಲ್ಲ, ಒಂದು ಸಿಪ್ಪೆ ಲೇರ್ ತಗೊಂಡ್ಬಿಡ್ತೀನಿ. ಅಲ್ಲಿ ಇಷ್ಟು ಎಲ್ಲ ಒಂದಕ್ಕೆ ಮಾಡ್ಕೊಡ್ತೀನಿ ತಡಿಯಮ್ಮಿ. ಸಣ್ಣ ಕಚ್ಕೊಳ್ರಿ ಗೈಸ್. ಅಲ್ಲ, ಸ್ವಲ್ಪ ಉದ್ದುದ್ದನೇ ಇರಲಿ, ಉದ್ದುದ್ದನೇ ಚೆನ್ನಾಗಿ ಹೋಗ. ಎಷ್ಟಕ್ಕೊಂದು ಘಾಟ ಇದೆ ನೋಡಿ. ಹಚ್ತೀನಿ ಬಿಡಮ್ಮಿ, ಆರಾಮ. ನೋಡಿದ್ರೆ ಕಣ್ಣಾಗೆಲ್ಲ ಹೆಂಗ್ ಇರ್ಬೋದು. ಕಷ್ಟಪಟ್ಟು ಅಡುಗೆ ಮಾಡ್ತಾ ಇದೀವಿ ಅಂತ ಅರ್ಥ ಅಲ್ಲಿಗೆ. ಇಷ್ಟಪಟ್ಟು ಮಾಡಕ್ ಬಂದು ಕಷ್ಟ ಆಗ್ತೈತೆ. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಯಾಳ್ರಿ. ನಾನೊಂದು ಖಾರ ಮಾಡಿದ್ರೆ ಖಾರ ತಿನ್ನೋರ್ಗೆ ಅಷ್ಟು ಹಾಕತ್ತಿದ್ದು, ಹಂಗಾಗಿ ಖಾರ ಮಾಡ್ರಿ. ಹೆಸರಿಗೆ ಅವ್ರದ್ದು ಹೇಳಿ ನಾವು ತಿನ್ಬೇಕು ಫ್ರೆಂಡ್ಸ್. ಬೇಕಾದ್ರೆ ಒಂದು ಅರ್ಧಕ್ಕನ ಹಿಂಗೆ ಕಟ್ ಮಾಡಿಬಿಟ್ರೆ ಮುಗಿಯಿತು. ಕಾಣಿಸ್ತಿದ್ದಾನ? ಓಕೆ, ಇಷ್ಟು ಸಾಕು. ಭಾಳ ಖಾರ ಆದರೆ ನಾನು ತಿನ್ನೋಕ್ಕಾಗಲ್ಲ. ಮತ್ತೆ ಇಷ್ಟು ಓಕೆ. ಎಷ್ಟು ಕಷ್ಟಪಡ್ತವ್ರೆ ನಮ್ಮ ಯಜಮಾನ್ರು ನನಗೋಸ್ಕರ ಚಿಕನ್ ಕಬಾಬ್, ಚಿಕನ್ ಪೆಪ್ಪರ್ ಫ್ರೈ. ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಅಲ್ಲ, 1 ಗಂಟೆ ಆಯ್ತು ನಾನು ಹೇಳಿ. ಅಂದರೆ ಬೆಳಿಗ್ಗೆ ಹೇಳಿದ್ದೆ, ಮಧ್ಯಾಹ್ನ 1 ಗಂಟೆ ಆಗೈತೆ, 1 ತಾಸಲ್ಲ. ಸಣ್ಣ ಕಚ್ಕೊಳಕ್ಕೆ ಹಿಂಗೆ ಕೊತ್ತಂಬರಿ ಭಾಳ ಹಾಕಕತ್ತೀನಿ. ಅದು ಹೆಂಗೆ ಹಾಕತ್ತ ಟೇಸ್ಟ್ ಗೊತ್ತಿಲ್ಲ. ಮಾಡಿದಾರ ಇಲ್ವಾ ಗೊತ್ತಿಲ್ಲ, ಫಸ್ಟ್ ಟೈಮ್ ಏನೋ ನನ್ನ ಪ್ರಯೋಗ ಮಾಡಿ. ನಾವು ಬ್ಯಾಚಲರ್ಸ್ ಇದ್ದಾಗ ಮಾಡಿದ್ವಿ ಹಿಂಗ. ನೋಡಿ ಫ್ರೆಂಡ್ಸ್, ಇಲ್ಲಿ ಚಿಲ್ಲಿ, ಆನಿಯನ್, ಕೊತ್ತಂಬರಿ ಕಟ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದಾರೆ. ಲಾಸ್ಟಿಗೆ ಒಂದು ನಿಂಬೆಹಣ್ಣು. ಟಮಟೆ ಹಣ್ಣು ಹಾಕೋಣ ಅಂತ ಈಗ ತೀರ್ಮಾನ ಮಾಡಿದ್ದೀನಿ. ಅವಾಗೆ ನಮ್ಮದು ಚೆನ್ನಾಗಾದಷ್ಟೇ. ನೀವು ಟ್ರೈ ಮಾಡಿರಿ, ಚೆನ್ನಾಗಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ನಾನು ಮಾಡಕತ್ತೀನಲ್ಲ ಇಲ್ಲಿ. ಒಂದು ಟಮಟೆ ಹಣ್ಣು ಹಾಕೋಣ, ದೇವ್ರ ಮೇಲೆ ಭಾರ ಹಾಕಿ. ಓಕೆ, ಹಾಂ. ಇದು ಜಿಂಜರ್ ಗಾರ್ಲಿಕ್ಕು, ಇದು ಪೆಪ್ಪರ್ ಚಿಕನ್ ಇರೋದ್ರಿಂದ ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಚಿಕನ್ ಮಸಾಲ, ಕರಡು, ಆಮೇಲೆ ಇಲ್ಲಿ ಉಪ್ಪು, ಖಾರ ಪುಡಿ, ಧನಿಯಾ ಪುಡಿ ಏನೇನು ಬೇಕೆಲ್ಲ ಇದ್ದಾವೆ. ಆಮೇಲೆ ಚಿಕನ್ ಇದೆ, ಇಲ್ಲಿ ಐಟಮ್ ಕಟ್ ಮಾಡಿರೋ ಇದ್ದಾವೆ. ಈಗ ನಾನಿದ್ದೀನಿ ಚೆಫ್ ಮಾಡೋಕ್ಕೆ, ರೆಡಿ ಮಾಡೋಕ್ಕೆ. ನೋಡಿ ಚಿಪ್
ಇಲ್ಲಿ ಇದು ರೆಡಿ ಇದೆ. ಬನ್ನಿ. ಇದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಕಾಸಕ್ಕೆ ರೆಡಿ ಮಾಡೋಣ. ಗ್ಯಾಸ್ ಆನ್ ಆಯ್ತು ಫ್ರೆಂಡ್ಸ್. ಬಾಂಡ್ಲಿ ಇಡಿ ಮೊದಲು. ಚಳಿ ಕಾಸ್ಕೊಂಬೋದು ಬೇಕಿದ್ರೆ. ಎಣ್ಣೆನ್ ಭಾಳ ಬೇಕಾಗಲ್ಲ ಇದಕ್ಕೆ. ಎಷ್ಟು ಭಾಳ ಬೇಕು, ಎಷ್ಟು ಬೇಕು ಅಷ್ಟು ಹಾಕಿ ಸದ್ಯಕ್ಕೆ. ಸದ್ಯಕ್ಕೇನಲ್ಲ ಸ್ವಲ್ಪ ಸಾಕು ಅನ್ಸುತ್ತೆ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಈಗ ಚೌಟ್ ಬೇಕಲ್ಲ, ಅಷ್ಟು ಚೌಟು ಹಾಂ ಇಲ್ಲಿದೆ. ಸ್ವಲ್ಪ ನೋಡೋಣ, ಸ್ವಲ್ಪ ಹೊತ್ತು ಬಿಡೋಣ ಅದನ್ನ. ಅದ್ರ ಪಾಟಿಗೆ ಅದನ್ನ ಬಿಟ್ಬಿಡೋಣ, ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ಅದನ್ನ. ಇವೆಲ್ಲ ಐಟಮ್ ಇದಾವೆ. ಇನ್ನೂ ಏನಾನ ಬಿಟ್ಟಿನ ಇವೆಲ್ಲ ಹಾಕ್ಲೇಬೇಕಂತಲ್ಲ ನನಗೆ ಗೊತ್ತಿಲ್ಲ. ನಾನು ಸಿಕ್ಕಿವೆಲ್ಲ ಹಾಕ್ತೀನಿ, ಟೇಸ್ಟ್ ಹಾಕತ್ತೆ. ಗರಂ ಮಸಾಲೆ ಇದೆ, ಚಿಕನ್ ಮಸಾಲೆ ಇದೆ. ಓಕೆ 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 ಹಾಕಿ ತುಂಬಿಸೋದೆ. ಈಗ ಎಣ್ಣೆ ಕಾದತ್ತ ನೋಡೋಣ ಬನ್ನಿ. ಒಂದು ಸಣ್ಣದು ಇದನ್ನ ಹಾಕೋಣ. ಕಾಣಿಸ್ತಿದ್ದೀನ? ಲೈಟಾಗಿ ಕಾದಿದೆ. ಏಯ್ ಸರಿ ಸರಿ. ಇವೆಲ್ಲ ನೀರಾಗಿದೆ, ಅದಕ್ಕೆ ಅದು ಹಂಗೆ ಸಿಡಿತತೆ. ನೀರು ಸ್ವಲ್ಪ ಹೋಗ್ಬೇಕು. ಇರಲಿ, ಹಾಕ್ಬಿಡೋಣ. ಬೇಡ ಬೇಡ, ಏನಾಗಿಲ್ಲ. ಹೌದಲ್ಲ ರೈಸ್. ಈಗ ಮೆಣಸ್ಕಾಯಿ ಹಾಕೋಣ. ಜೀ ಬೂಮ್ ವಾ. ಮತ್ತೆ ಓನರ್ ಬೈತಾರೆ ಮನೆಯೆಲ್ಲ ಸಿಡಿದ್ರೆ. ಹಾಕ್ತೀನಿ. ಇದು ಹಾಕಿ ಒಂದು ಸ್ವಲ್ಪ ಹೊತ್ತು ಏನು ಭಯ ಪಡ್ಬೋದು. ಎದ್ದು ಕೊಂಟಾಗ ಸಿಡಿತಾವೆ. ಸ್ವಲ್ಪ ದೂರ ನಿಂತ್ಕೊಂಡು ಹಾಕಿ, ಮಕ್ಳಿಗೆ ಸಿಡಿಬೋದು. ಲೈಟಾಗಿದು ಈ ಕಲರ್ ಬರಬೇಕು. ಈ ಕಲರ್ ಇನ್ನು ಸ್ವಲ್ಪ ಕಲರ್ ಬರಬೇಕು. ಲೈಟಾಗಿ ಬ್ರೌನಿಷ್ ಕಲರ್ ಬರಬೇಕು. ನೋಡಿ ನಮ್ಮ ಅಸಿಸ್ಟೆಂಟ್ ಇದ್ದಾರೆ. ಓಕೆ, ಈಗ ಈರುಳ್ಳಿಯನ್ನು ಹಾಕುವ ಸಮಯ. ಎಲ್ಲರೂ ಒಂದ್ಸರಿ ಈರುಳ್ಳಿಗೆ ಹೋಗಿ ಬನ್ನಿ ಅಂತಂದೇಳಿ ಟಾಟಾ ಬಾಬೆ ಮಾಡಿ. ಒಂದು ಸ್ವಲ್ಪ ಗೋಲ್ಡಿಶ್ ಆದಮೇಲೆ ಇವೇನೇ ಇರೋಬರೋವೆಲ್ಲ ಬಿಸಾಕ್ಬಿಡೋದು. ಆಮೇಲೆ ಚಿಕನ್ ಬಿಸಾಕಿ ಮತ್ತೆ ಇವನ್ನೆಲ್ಲ ಮತ್ತೆ ಇನ್ನೊಂದ್ಸರಿ ಬಿಸಾಕಿದ್ರೆ ಫುಲ್ಲು ಕವರ್ ಆಗುತ್ತೆ. ನಿನಗೆ ಡ್ರೈ ಬೇಕಾ, ಹೆಂಗೆ ಬೇಕು ನಿನಗೆ? ಹಾಂ, ಇನ್ನು ರಸಮ್ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಟ್ರೈ ಮಾಡೋಣ ಸುಮ್ಮನೆ ಇವ್ರ ಬಿಟ್ಟೇನು. ಫುಲ್ ಸ್ವಲ್ಪ ಡ್ರೈ ಲೈಟಾಗೆ. ಆಯ್ತು, ಒಂದು ಸ್ವಲ್ಪ ರಸಮ್ ಮಾಡ್ತೀನಿ ಅವ್ನು ತಿನ್ನಕ್ಕಂತಂದು. ಮೊದಲಿದು ಆಗಲಿ. ಚಿಕನ್ ಪೆಪ್ಪರ್ ಫ್ರೈ ಹಾಕತ್ತೋ ಏನು ಫ್ರೈ ಹಾಕತ್ತೋ ನನಗೆ ಗೊತ್ತಿಲ್ಲ. ಅಂತ ಮಾತಾಡಿದ್ದೀನಿ. ಓಕೆ, ಸ್ವಲ್ಪ ಹಸಿ ಹಸಿ ಇರತ್ತ, ಸ್ವಲ್ಪ ಫ್ರೈ ಆಗ್ಬೇಕು ಇದು ನೀಟಾಗೆ. ಏನು ಅನಿಸ್ತಿದೆ? ಚೆನ್ನಾಗಾಗುತ್ತಂತೆ. ಏನೋ ಮಾಡಿದ್ಮೇಲೆ ಟೇಸ್ಟ್ ಹೇಳ್ತೀನಿ. ಚಿಕನ್ ಕಾಯ್ತಿದೆ ಕುದಿಯೋಕೆ. ಅದ್ರ ಸ್ವಲ್ಪ ಎಷ್ಟು ಬರುತ್ತೆ. ಇವೆಲ್ಲವೂ ವೇಟ್ ಮಾಡ್ತಾ ಇದ್ದಾವೆ ನುಗ್ಗಕ್ಕೆ. ಇದ್ರೊಳಗೆಲ್ಲ ಹೋಗಿ ನಮ್ಮ ಹೊಟ್ಟೆಗೆ ಹೋಗ್ಕೊ ಕೊನೆಗೆ. ಅಲ್ಲಿ ಕಬಾಬು ವೇಟ್ ಮಾಡ್ತಿದ್ದೆ. ಇದರಲ್ಲಿ ಕಬಾಬ್ ನೋಡಿ ಹೆಂಗಾಗಿದೆ ಅಂತಂದು. ಅದನ್ನು ಹೆಂಗಾಗತ್ತ ಗೊತ್ತಲ್ಲ. ಹೊಟ್ಟೆನೋ ಕಾಯ್ತಿದೆ ಅಂತೆ. ಒಂದು ಚೂರು ಉಪ್ಪು ಹಾಕೊಳ್ಳೋಣ. ನೋಡಿ ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕ್ತಾ ಇದ್ದೀನಿ. ಮೆಣಸ್ಕಾಯಿ ಇದೆ ಆಗಲೇ, ಅಂದ್ರೆ ಖಾರ ಪುಡಿ ಪೆಪ್ಪರ್ ಇದಲ್ಲ. ಓಕೆ, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ. ಧನಿಯಾ ಪುಡಿನೇ ತಾನೆ? ಹಾಂ, ಹಾಕ್ಬಿಟ್ಟಿನಿ ಫ್ರೆಂಡ್ಸ್ ಯಾವುದೋ ಒಂದು. ಓಕೆ, ಇವೆರಡು ಸಾಕಿದ್ರಲ್ಲಿ. ಹಾಂ, ಅರಶಿನ ಪುಡಿ ಹಾಕ್ಬೇಕು ಮೊದಲು. ಅರಶಿನ ಪುಡಿನ ಮರ್ತ್ಬಿಟ್ಟಿದ್ದೀನಿ. ಅರಶಿನ ಪುಡಿ. ಓಕೆ, ಫಸ್ಟ್ ಇಷ್ಟು ಮಿಕ್ಸ್ ಮಾಡೋಣ. ಆಮೇಲೆ ಈ ಮಸಾಲೆಗಳು ಇದಾವಲ್ಲ, ಇನ್ನೊಂದು ಮಸಾಲೆಗಳು ಹಾಕೋಣಂತೆ. ಗರಂ ಮಸಾಲ
ಟಂಟಳಡ ಒಂದು ಸ್ವಲ್ಪ ಒಂದು ಅಂದಾಜಿಗೆ ಹಾಕ್ರಿ, ಮತ್ತೆ ಹಾಕ್ಬೇಕು ಇದನ್ನ, ಈಗಲೇ ಹಾಕೋದಂತೆಲ್ಲ ಪೂರ್ತಿ. ಇನ್ನೂ ಇದೆ ಚಿಕನ್ ಮಸಾಲ ಹಾಕ್ಬೋದು. ಆಮೇಲೆ ಪೆಪ್ಪರ್ ಪೌಡ್ರು ಲಾಸ್ಟಿಗೆ ಹಾಕೋಣಂತೆ, ಈಗ ಒಂದು ಚೂರು ಹಾಕೋಣ ಒಂದು ಅಂದಾಜಿಗೆ ಫ್ರೆಂಡ್ಸ್. ಎಲ್ಲ ಹೊಸ ಟೇಸ್ಟ್ ಕಂಡುಹಿಡಿತಿದ್ದೀನಿ ನಾನು. ಜಿಂಜರ್ ಪೇಸ್ಟು ಒಂದಿಷ್ಟು ಹಾಕೋಣ, ಆಮೇಲೆ ಬೇಕಂದ್ರೆ ಹಾಕೋಣ. ಏನೇನು ಹಾಕಿ ಹೊಟ್ಟೆ ನೋವು ಬರೋಂಗೆ ಮಾಡ್ತಾಯಿದ್ದೀನಿ. ಮಾಡಕ್ಕಿಂತ ಮುಂಚೆಗೆ ಹೇಳ್ಬೇಕು. ಹಂಗೆ ಅನ್ಕೊಂತೀವಿ, ಆದರೆ ಒಳ್ಳೆ ಟೇಸ್ಟ್ ಹಾಕತ್ತಂತ ನನಗೆ ಗೊತ್ತಿದ್ದು. ಇದು ನೋಡಿದ್ರೆ ಯಾರಿಗೆ ಬೇಕಾದ್ರೆ ಬಾಯ ನೀರು ಬರ್ತೈತಿದೆ ನೋಡಿ. ಇದನ್ನು ನೋಡಿದ್ರೆ ಹಂಗೆ ತಿನ್ಬೋದು ಅನ್ನೋದ್ ಜೊತೆಗೆ. ಸಖತ್ತಾಗಿದೆ. ಈಗ ಇದಕ್ಕೆ ಏನು ಮಾಡೋಣ ಅಂದರೆ ಚಿಕನ್ ಹಾಕೋಣ, ಚಿಕನ್ ಕಬಾಬು. ಓಕೆ ಗೈಸ್, ಚಿಕನ್ ಹಾಕಿದ್ದೀನಿ. ಈಗ ಒಂದು ರೌಂಡ್ ತಿರುಗ್ತೀನಿ ಹಿಂಗೆ. ಸ್ವಲ್ಪ ಹೊತ್ತು ಇದನ್ನ ಕುದಿಯಕ್ಕೆ ಬಿಡೋಣ. ಒಂದು ಪ್ಲೇಟ್ ತಗೊಂಡು ಒಂದು ಸ್ವಲ್ಪ ಸಣ್ಣಕ್ಕೆ ಮುಚ್ಚೋಣ. ಸ್ವಲ್ಪ ಹೊತ್ತು ಮುಚ್ಚಿದ ಮೇಲೆ ಅದು ಎಲ್ಲ ನೀರು ಬಿಟ್ಕೊಂಡತ್ತೆ. ಅದಾದಮೇಲೆ ನಾವು ಎಷ್ಟು ನೀರು ಹಾಕ್ಬೇಕು ಏನಂತ ಯೋಚನೆ ಮಾಡಿ, ಎಷ್ಟು ನೀರು ಮತ್ತು ಎಷ್ಟು ಪೌಡ್ರ್ ಹಾಕ್ಬೇಕಂತ ಮಾಡಿ ಯೋಚನೆ ಮಾಡಿ ಮಾಡೋಣ. ಓಕೆ, ಒಂದು ಚೂರು ಕೊತ್ತಂಬರಿ ಹಾಕ್ತೀನಿ, ಇರಲಿ ಏನಾಗಲ್ಲ, ಭಾಳ ಐತೆ ಕೊತ್ತಂಬರಿ. ಓಕೆ, ಒಂದು ಸ್ವಲ್ಪ ಮೊಸರು ಹಾಕೋದು ಮಾಡ್ತಿದ್ದೆ, ಮೊಸರು ಹಾಕ್ತೀನಿ. ಮೊಸರು ಹಾಕಿದರೆ ನಿಮಗೆ ಪೀಸ್ಗಳು ಸಾಫ್ಟಾಗಿ ಬರುತ್ತೆ. ಸೊ ಬನ್ನಿ, ಬಾಬಾಯಿ ಹೇಳಿ ಸ್ವಲ್ಪ ಹಾಕ್ರಿ, ಸಾಕು ಸಾಕು. ಓಕೆ, ಒಂದು ಸ್ವಲ್ಪ ಹಾಕಿ ಬಾಯಾಗ ನೀರು ಬರ್ತಿದೆ ಈಗಲೇ. ಯಾರಿಗೆ ಬರ್ತೈತೆ ನನಗಂತೂ ಬರ್ತಿದೆ. ಅರ್ಧ ಲೀಟರ್ ಮೊಸರು ಹಾಕೋರೆ ಫ್ರೆಂಡ್ಸ್, ಸ್ವಲ್ಪ ಹಾಕ್ತೀನಂತ. ಇಷ್ಟು ಹಾಕ್ಬೇಕು, ಒಂದು ಸ್ವಲ್ಪ ಹಾಕಿದರೆ ಮತ್ತೆ ಎಲ್ಲ ಪೀಸ್ಗಳು ಆಗ್ಬೇಕಲ್ವಾ. ಇಷ್ಟು ಹಾಕಿದ್ದೀನಿ. ಈಗ ಇನ್ನೂ ಸ್ವಲ್ಪ ಬಿಡಬೇಕು ನೀಟಾಗಿ ಆಗೋಕ್ಕೆ. ಮತ್ತೆ ವಾಪಸ್ಸು ಮರಳಿ ಗರಂ ಮಸಾಲ. ಅಪ್ಪ ಅದು ಹೆಂಗಾಗುತ್ತಂತ ಬೈಕೊಂಬೇಡ್ರಿ, ಹೆಂಗಂಗನ ಹಾಕಿಲ್ಲ, ನನಗೆ ತಿನ್ನಕ್ಕೆ ಒಂದಿದ್ರೆ ಹಾಕಿದ್ದೆ ನಾನು. ಗರಂ ಮಸಾಲ, ಚಿಕನ್ ಮಸಾಲ ಸ್ವಲ್ಪ ಬಿಡ್ಬಾರ್ದು, ನಂಗೆ ಭಾಳ ಬಿಡ್ಬೇಕು. ಆಮೇಲೆ ಸ್ವಲ್ಪ ಜಿಂಜರ್ ಪೇಸ್ಟ್. ಈಗ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಹಾಗೆ ಸ್ವಲ್ಪ ಉಪ್ಪು. ಮೊಸರಕ್ಕೆಲ್ಲ ಉಪ್ಪಿದ್ರೆ ಚೆನ್ನಾಗೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಹಾಗೆ ಒಂಚೂರು ಖಾರ ಪೌಡ್ರು. ಇನ್ನೊಂದ್ಸರಿ ಮಿಕ್ಸಪ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಹೊತ್ತು ಬಿಡೋಣ. ಇನ್ನೊಂದ್ಸರಿಗೆ ಇನ್ನೊಂದು ರೌಂಡು ಮತ್ತೆ ಪೌಡ್ರ್ ಹಾಕೋಣ. ನಗುತ್ತಾಳೆ, ಇನ್ನೊಂದು ರೌಂಡ್ ಪೌಡ್ರ್ ಹಾಕೋಣ ಅಂದರೆ ನಗುತ್ತಾಳೆ ಆಗಲ್ಲ. ಈಗ 2 ರೌಂಡ್ ಪೌಡರ್ ಹಾಕಿನಿ, ಇನ್ನೊಂದು ರೌಂಡ್ ಎಲ್ಲ ಪುಡಿಗಳು ಹಾಕಿದ್ರೆ ಒಳ್ಳೆ ಊಟ ಸೂಪರ್ ಆಗುತ್ತೆ. ಬಾಯಿ ತೆಗಿತಾಳೆ. ಈ ಸಣ್ಣ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಹೊತ್ತು ಕುದೀತಿದೆ. ಸ್ವಲ್ಪ ಆಗಲಿ, ಆದ್ಮೇಲೆ ನೋಡೋಣ. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ಇನ್ನೂ ಇದೊಂದಿದೆ, ಇದನ್ನೊಂದು ಹಾಕೋದಿದೆ ಬಾಕಿ. ಹಾಗೆ ಇವೊಂದಿಷ್ಟು ಹಾಕಿ ಮುಗಿಸ್ಬಿಡೋಣ. ಗೈಸ್, ಮೊಸರು ಲಾಸ್ಟ್ಗೆ ಹಾಕ್ಬೇಕಿತ್ತು ಅನ್ಸುತ್ತೆ, ಫಸ್ಟಿಗೆ ಹಾಕಿ ನಡೆಯಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಪೌಡ್ರ್ ಹಾಕಿ ಕರಪ್ ಮಾಡ್ತೀನಿ. ಇವಳೇ ಹೇಳಿದ್ದು ಮೊಸರು, ಇವಳೇ ಹಾಕು ಅಂತ ಅಂದದ್ದು. ನಾನು ಮೊದಲೇ ಹಾಕಿದ್ದಲ್ಲ, ಮುಚ್ಚಿಟ್ಟಿದ್ದೆ ತಾನೆ. ಇಲ್ಲ, ಇದನ್ನು ವಾಪಸ್ ರಿಕವರ್ ಮಾಡ್ತೀನಿ ಗೈಸ್. ಈಗ ಅದನ್ನ ರಿಕವರ್ ಮಾಡೋಕ್ಕೆ ಇನ್ನೊಂದು ರೌಂಡ್ ಹಾಕ್ತೀನಿ. ಈ ಸರಿ ಮಾತ್ರ ಫುಲ್ಲು ಇದೇನಿದು ಓಪನ್ ಆಗಿ ಇಲ್ಲಿ ಉಲ್ಟಾಗಿತ್ತಲ್ಲ. ಈಗ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಏನು ತಲೆ ಕೆಡಿಸ್ಕೊಂಡ್ಬಿಡೋದು. ಎಷ್ಟು ಹಾಕಿದ್ರು ಪೌಡ್ರು. ಚಿಕನ್ನೇ. ಏನು ಹಬ್ಬ ಬಂದರೆ ಒಂದು ದಿನ ಹೊಟ್ಟೆ ನೋವು ಬರ್ಬೋದೇನೋ, ಬಂದರೆ ಬರಲಿ, ಇದೇನು ದೊಡ್ಡ ಕೆಲಸ ಅಲ್ಲ. ನೋಡಿ ಫ್ರೆಂಡ್ಸ್, ಫಸ್ಟ್ ಟೈಮ್ ಮಾಡೋಣ ಅಂತ ಎಂಟಿಂಗ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅನ್ಕೊಂಡೆ. ಅದು ಏನಾಗುತ್ತೆ ಗೊತ್ತಿಲ್ಲ. ಸ್ವಲ್ಪ ಈ ಕಡೆ ಬಾ, ಇನ್ನೊಂದು ಸ್ವಲ್ಪ ಇದು ಗೈಸ್ ಧನ್ಯಾ ಪುಡಿ ಯಾವುದೋ ಒಂದು ಹಾಕೋದು ಫ್ರೆಂಡ್ಸ್. ಏನು ತಲೆ ಕೆಡ್ಸ್ಕೊಂಡ್ಬಿಡ್ರಿ, ಮೊಸರು ಹಾಕಿವಲ್ಲ ಎಲ್ಲ. ಸಾಕು ನೋಡಿ, ಎಷ್ಟಕ್ಕೊಂದು ಐಟಮ್ ಹಾಕಿದ್ವಿ. ಟೇಸ್ಟ್ ಯಾಕಾಗಂತ ನಾನು ನೋಡ್ತೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದರೆ ಆಗಲೇ ಕಲರ್ ನೋಡ್ರಿ ಒಳ್ಳೆ ಸೇಮ್ ಏನು
ಒಂಥರ ಹೋಟ್ಲಾಗ ಹಿಂಗೆ ಮಾಡ್ತಾರೆ ಅನ್ಸುತ್ತೆ ನನಗೆ. ಅದಕ್ಕಿಂತ ಚೆನ್ನಾಗೈತಿ ಇದನ್ನು ಹೇಳಕ್ಕಂದ್ರೆ ಪೂರ್ತಿ ಆಗಲಿ ಅವಾಗ ಮಾತಾಡ್ತೀನಿ ನಾನು. ಕೈ ತೋರಿಸ್ತಿದ್ದನ್ನ ಗೈಸ್, ಇವಳು ನಾನು ಪೌಡ್ರ್ ಹಾಕೋದು ನೋಡಿ ಎದುರುಬಿಟ್ಟಿದ್ದಾಳೆ. ನೀವು ಎದುರಿದ್ದೀರ ಅಂತ ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಇದೇ ರೀತಿನೇ ಕುಕ್ಕಿಂಗ್ ಮಾಡೋದು, ಕುಕ್ಕಿಂಗ್ ಸ್ಕಿಲ್ ಅದೆಲ್ಲ ಎಲ್ಲರಿಗೂ ಬರೋದಿಲ್ಲ. ಅದಕ್ಕೆ ಒಂದೇ ಊಟ ಬಡಿಸ್ಬಿಟ್ರೆ ಟೇಸ್ಟ್ ಇರ್ತದೆ, ತೋರಿಸ್ಬಿಟ್ರೆ ಭಯ ಪಡ್ತೀರ ಹೆಂಗೆ ಮಾಡ್ತೀವಿ ಅಂತಂದು. ನೋಡ್ರಿ ಇಲ್ಲಿ ಈಗ ಬಾಯಲ್ಲಿ ಆಗಲೇ ಥಿಕ್ನೆಸ್ ಬರ್ತಿದೆ ನೋಡ್ರಿ, ಕಾಣಿಸ್ತಿದ್ದಾನ ತಿಕ್ಕಾಗಿ. ಬಟರ್ ಚಿಕನ್ ಇದ್ದಂಗೆ ಒಂದು ರೀತಿ ಬಟರ್ ಚಿಕನ್ ಇದೇ ರೀತಿ ತಾನೇ ಮಾಡೋದು ಅಲ್ವಾ. ಅವ್ರು ಲಾಸ್ಟಿಗೆ ಮೊಸರು ಹಾಕೊಂಡು ನಾನು ಮೊದಲು ಹಾಕ್ಬಿಡ್ತೀನಿ ಅಷ್ಟೇ, ಲಾಸ್ಟಿಗೆ ಹಾಕ್ಬೇಕಿತ್ತು. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಗೈಸ್. ಅವಳಿಗಿನ್ನೂ ಮಸಾಲ ಇಲ್ಲಿ ಕುದಿದಿದೆ, ಮಸಾಲ ಕೊಟ್ಟು ತೋರಿಸ್ತೀನಿ ಹೆಂಗಿದೆ ಟೇಸ್ಟ್ ಅಂತ. ನೋಡಿ ಏನು ಟೇಸ್ಟ್ ಒಂದು ಸ್ವಲ್ಪ ಹೆಂಗಿದೆ ನೋಡಲಿ. ಸರಿ, ಚೆನ್ನಾಯ್ತಾ? ಅಷ್ಟೇ ಸಿಕ್ಕಿದ ಹಾಕಿದ್ರೆ ಚೆನ್ನಾಗತ್ತೆ. ಎಲ್ಲ ಕರೆಕ್ಟ್ ಪ್ರೊಸೀಜರ್ ಮಾಡಿದ್ರೆ ಕೆಟ್ಟೋಗತ್ತದು. ನೋಡಿ ಎಷ್ಟು ಸಖತ್ತಾಗಿದೆ. ಇದನ್ನ ಕಳ್ಸ್ಕೊಂಡು ತಿನ್ನತ್ತು ಚೆನ್ನಾಗಿದೆ. ಗೈಸ್ ನೋಡಿ ಅವ್ರು ಮೊದ್ಲು ನೀರು ಹಾಕಂತೀಯಲ್ಲ, ಮತ್ತೆ ನೀರನ್ನ ಬೇಡ ಎಷ್ಟೇ ಇದ್ರು ಸಾಕು. ಗೈಸ್ ಎಲ್ಲ ಕುದೀತಿದೆ, ಸ್ವಲ್ಪ ಕೊತ್ತಂಬರಿ ಹಾಕೋಣ. ಗೈಸ್ ಕೊತ್ತಂಬರಿ ಹಾಕ್ತಿದ್ದೀನಿ ಲಾಸ್ಟು. ಇದೊಂದು ಸ್ವಲ್ಪ ಉಳಿಸಿರ್ತೀನಿ, ಲಾಸ್ಟಿಗೆ ಹಾಕೋಣ, ಫ್ಲೇವರ್ ಇರ್ತದೆ. ಈಗ ಕೊತ್ತಂಬರಿ ಹಾಕಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಟ್ಬಿಡೋಣ. ಸ್ವಲ್ಪ ತಿಕ್ಕಾಗ್ಬೇಕಿದು, ಸ್ವಲ್ಪ ತಿಕ್ಕಾದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್. ಬಾಯಿಗೆ ಬರೀ ಚಿಕನ್ ಪೀಸ್ ಸಿಗೋದಂಗೆ ಚಿಕನ್ನಿಗೆ ಅದು ಗ್ರೇವಿ ಎಲ್ಲ ಅಂಟ್ಕೊಂಡಿರುತ್ತೆ, ಇದು ಚೆನ್ನಾಗಿರುತ್ತೆ. ಓಕೆ, ಇನ್ನೊಂದು ಸ್ವಲ್ಪ ಅದು ಬಿಟ್ಟು ಇದನ್ನ ತೆಗೆದು ಬಿಡ್ತೀನಿ. ಅಲ್ಲಿಗೆ ಇನ್ನೊಂದು ಸ್ವಲ್ಪ ಚಿಕನ್ ಪೆಪ್ಪರ್ ಪೌಡ್ರ್ ಒಂದು ಚೂರು ಹಾಕ್ತೀನಿ, ಅದು ಪೆಪ್ಪರ್ ಟೇಸ್ಟ್ ಇರ್ಬೇಕು. ಅದು ಲಾಸ್ಟಿಗೆ ಸ್ವಲ್ಪ ಚಿಕನ್ ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ. ಇನ್ನು ಸ್ವಲ್ಪ ಉಳಿದ ಫ್ರೆಂಡ್ಸ್, ಉಳಿಸಿ ಏನು ಮಾಡ್ಬಿಡಿ ಅಂತ ಎಲ್ಲ ಹಾಕ್ಬಿಡ್ತೀನಿ. ಖಾಲಿ 5 ರೂಪಾಯಿ ಪೆಪ್ಪರ್ ಪೌಡ್ರು. ಸೊ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಇದನ್ನ ಖಾರ ಇರ್ಬೇಕು ನನಗೆ, ಹಂಗಾಗಿ ಖಾರನೇ ಮಾಡಿದ್ದೀನಿ. ಇವಳಿಗೂ ಖಾರ ತಿನ್ನಿಸೋದು ಕಳಿಸ್ತಾ ಇದ್ದೀನಿ. ಸ್ವಲ್ಪ ಹೀಟ್ ಕಮ್ಮಿ ಇಟ್ಕೊಂಡು ಗೈಸ್ ಎಲ್ಲ ಆಗಿದೆ, ಸಖತ್ತಾಗಿದೆ ಟೇಸ್ಟ್ ಮಾತ್ರ ನೋಡಿ. ಅವಳು ಇನ್ನೂ ಟೇಸ್ಟ್ ನೋಡಿಲ್ಲ, ಫೋನ್ ಬಂದು ಹೊರಗಡೆ ಹೋಗಿದ್ದಾಳೆ. ಅವಳು ಬಂದಾಗ ತೋರ್ಸೋಣ ಹೇಗಾಗಿದೆ ಅಂತ ಹೇಳ್ತಾರೆ, ನೋಡೋಣ. ಸಖತ್ತಾಗೈತೆ. ಫೈನಲಿ ಮುಗಿಸಿದ್ದೀನಿ. ಟೇಸ್ಟ್ ನೋಡ್ತಾಳ್ತಾರೆ ಹೊರಗಡೆ ಇದ್ದು ತೆಗಿ. ಒಂದು ಪೀಸ್ ಹಾಕೊಂಡು ನೋಡು, ಕಬಾಬ್ ಮಾಡೋ ಸ್ಟಾರ್ಟ್ ಮಾಡೋಣ. ನಂಗೆ ಈ ತಟ್ಟೆ ಮೇಲೆ ಹಾಕೊಂಬಿಡಿ, ತಟ್ಟೆ ಮೇಲೆ. ಇಲ್ಲಕ್ಕ ಮಸಾಲ ಜೊತೆಗೆ ಹಾಕ. ನಮ್ಮ ಯಜಮಾನ್ರು ಸಂಡೇ ಸ್ಪೆಷಲ್ ನನಗೆ ಚಿಕನ್ ಮಾಡ್ಕೊಟ್ಟಿದ್ದಾರೆ. ಒಂದು ಪೀಸ್ ಹಾಕೊಂಡು ನೋಡು ನೀಟಾಗಿ ಪೂರ್ತಿ. ನೋಡೋಣ ಟೇಸ್ಟು ಸಿಗ್ತಾ ಇದೆ. ಬೆಂದವ ನೀಟಾಗಿ ಬೆಂದಿದೆ, ಚೆನ್ನಾಗಿದೆ. ಮಸಾಲ ಅವ್ರ ಪೌಡರ್ ಹಾಕೋದ್ ನೋಡಿ ಎದ್ರಬಿಟ್ಟಿದೆ ನೋಡಿ, ಚೆನ್ನಾಗಿದೆ ಫ್ರೆಂಡ್ಸ್, ತಿನ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಮನೆ. ಟ್ರೈ ಮಾಡಕ್ಕೆ ಅದಕ್ಕೆ ಕರೆಕ್ಟ್ ಇದಿಲ್ಲ, ಪ್ರೊಸೀಜರ್ ಇಲ್ಲ ನಮ್ದು. ಗೈಸ್ ಚೆನ್ನಾಗಿದೆ ಅಂತೆ, ಒಂದು ಸಕ್ಸಸ್ ಆಯ್ತು. ಈಗ ಕಬಾಬ್ ಮಾಡೋಣ. ಕಬಾಬ್ ಆಗಲೇ ಅವಾಗ ಇಟ್ಟಿದ್ದೀನಲ್ಲ ನೋಡಿ ಇಲ್ಲಿ. ಸೊ ಕಬಾಬ್ ಆಗಲೇ ಒಂದು ಹಾಫ್ ಆನ್ ಅವರ್ ಆಯ್ತೇನೋ ಅದನ್ನು ಸ್ಟಾರ್ಟ್ ಮಾಡಿ ನಾನು. ಈಗ ಕಬಾಬ್ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಮೊದಲು ಎಣ್ಣೆ ಹಚ್ಕೊಳ್ಳೋಣ. ಇದಕ್ಕೇನು ಈರುಳ್ಳಿ ಹಚ್ಚೋದೇನಿಲ್ಲ, ಅನ್ನ ಇದೆ ಆಗಲೇ ಎಣ್ಣೆ ಹಚ್ಚಿ ಇದು ಕಬಾಬ್ ಒಂದು ಮಾಡ್ಕೊಂಡು ಊಟ ಸ್ಟಾರ್ಟ್ ಮಾಡೋದು ಇನ್ನೇನು. ಓಕೆ, ಸ್ಟಾರ್ಟ್.
ಗೈಸ್ ಇಂದ ಅವರೇ ಮಾಡಿದ್ದಾರೆ ಫ್ರೆಂಡ್ಸ್. ಒಂಚೂರು ಹೆಲ್ಪ್ ಮಾಡ್ಕೊಡ್ತೀನಿ ಅವ್ರಿಗೆ ಕಬಾಬ್ ಮಾಡಕ್ಕೆ ಎಣ್ಣೆ ಹಾಕ್ಕೊಡ್ತಾಳೆ. ಹಾಕೊಡ್ತೀನಿ ಅಷ್ಟೇ, ಅವರೇ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಅವಳ ಊಟನೇ ಮಾಡಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಇನ್ಮೇಲೆ ಅವ್ರ ಹತ್ರನೇ ಮಾಡಿಸ್ತೀನಿ. ಓಹೋ, ಸ್ವಲ್ಪ ಎಣ್ಣೆನೇ ಸ್ವಲ್ಪ ಬೇಕಾಗುತ್ತೆ ಇದಕ್ಕೆ. ಹಾಕ್ತೀನಿ. ಗೈಸ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ. ಸ್ವಲ್ಪ ಕಬಾಬ್ ಹಾಕೊಂಡು ಮಾಡೋಣ. ಇರೋದೇ ಸ್ವಲ್ಪ ಇದಾವೆ ಕಬಾಬು. ಕಬಾಬ್ ಮಾಡೋಕ್ಕೆ ಆಗಲೇ ಎಣ್ಣೆ ರೆಡಿ ಆಗಿದೆ. ಕಬಾಬು ರಾ ಮೆಟೀರಿಯಲ್ ರೆಡಿ ಆಗಿದೆ. ಇನ್ನೇನು ಸ್ವಲ್ಪ ಎಣ್ಣೆ ಕಾಯ್ದಟ್ಟಿಗೆ ಕಬಾಬ್ ಒಂದು ಮಾಡ್ಕೊಂಡು ಸರಿಯಾಗಿ ಬಾರಿಸೋದು. ಇವತ್ತು ಅನ್ನ ಇದೆ, ಚಪಾತಿ ಮಾಡ್ಕೊಂಡು ಕಟ್ಟಿ ಸುಮ್ಮನೆ ಟೈಮ್ ಎಷ್ಟು ಹೊಟ್ಟೆ ಎಷ್ಟಿದೆ ಆಗಲೇ. ಟೈಮ್ ಎಷ್ಟಾಗಿದೆ? ಟೈಮ್ 2 ಗಂಟೆ. ಟೈಮು 2 ಗಂಟೆ. ಇವ್ ನೋಡ್ರಿ, ಮೊದ್ಲು ಗಿಡ್ಡಕ್ಕಿದ್ದಾಳೆ, ಸಣ್ಣಕ್ಕಿದ್ದಾಳೆ, ಮುಖ ನೋಡಿ ಹೇಗಾಗಿದೆ. ಇನ್ನೂ ನೆಲದೊಳಗೆ ಹೋಗ್ಬಿಡ್ತಾಳೆ. ಆಮೇಲೆ ಕಬಾಬಿಗೆ ಬೇಕಾಗುವ ಐಟಮ್ಗಳು ಇದೇನಿದು ಜರಡಿ, ಮೀನ್ ಹಿಡಿಯೋ ಜರಡಿ, ಎಣ್ಣೆ ಕಾದಿದೆ ಅನ್ಸುತ್ತೆ. ಚೆಕ್ ಮಾಡೋಕ್ಕೆ ಸುಮ್ಮನೆ ನೀವೇನು ಮಾಡ್ರಿ ಅಂದರೆ ಸುಮ್ಮನೆ ಒಂದು ಹಿಟ್ಟು ಒಂದು ಸ್ವಲ್ಪ ಹಿಂಗೆ ಬಿಡ್ರಿ ಇದಕ್ಕೆ. ಹಾಂ, ಅದು ಮ್ಯಾಲೆ ಬಂದರೆ ಕಾದಿದೆ ಅಂತೀವಿ ನೋಡ್ರಿ, ಮ್ಯಾಲೆ ಬಂದಿದೆ. ಸೊ ಎಣ್ಣೆ ಕಾದಿದೆ. ಇದೇನು ಫುಡ್ ಚಾನಲ್ ಅಲ್ಲ, ಹಾಗಾಗಿ ಹಂಗೆ ಮಾಡ್ತೀನಿ. ಒಂದೊಂದೇ ಹಾಕ್ತೀನಿ ನಾನು. ಕೈಯಿಂದ ಹಾಕ್ಬೋದು, ಸುಮ್ಮನೆ ಸ್ಪೂನಿಂದ ಹಾಕ್ತಾಯಿದ್ದೀನಿ ನೋಡ್ರಿ. ರೈಸ್ ಸ್ವಲ್ಪ ಅದು ನೀಟಾಗಿ ರೋಸ್ಟ್ ಆಗಬೇಕು, ಇಲ್ಲದ್ರೆ ಒಳಗಡೆಗೆಲ್ಲ ಬೆಂದಿರೋದಲ್ಲ. ಭಾಳ ದಿನ ಆಯ್ತು ಫ್ರೆಂಡ್ಸ್ ಮಾಡಿ, ಹೆಚ್ಚು ಕಮ್ಮಿ 1 ವರ್ಷದ ಮೇಲೆ ಆಯ್ತು ನಾನು ಮಾಡಿ. ಸೊ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ, ಹೆಂಗಾಗ್ತಿದೆ ಏನೋ. ಸ್ವಲ್ಪ ಇದು ಲೈಟಾಗಿ ರೆಡ್ಡಿಶ್ ಆಗೋವರೆಗೂ ಬಿಡಬೇಕು. ಲೈಟಾಗಿ ಫ್ಲೇಮ್ ಫುಲ್ ಕಮ್ಮಿ ಇಟ್ಟಿದ್ದೀನಿ ನೋಡಿ, ಈ ರೀತಿ ಇಟ್ಕೊಂಡು ಮಾಡಬೇಕು. ರೈಸ್ ಈ ರೀತಿ ಸ್ವಲ್ಪ ಗೋಲ್ಡಿಶ್ ಕಲರ್ ಬರಬೇಕು ಲೈಟಾಗಿ, ಅದ್ಮೇಲೆ ತೆಗಿಬೋದು. ಸ್ವಲ್ಪ ಹಿಟ್ಟು ಭಾಳ ಹಾಕಿದ್ದಂಗೆ ಇದೀನಿ ನಾನು. ಹಿಟ್ಟು ಭಾಳ ಹಾಕಿರೋಕ್ಕೆ ಸ್ವಲ್ಪ ದಪ್ಪಗೆ ಬಂದಂಗಿದ್ದಾವೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಸಾಕು ಅಷ್ಟೇ ನನಗೆ. ಓಕೆ, ಇದನ್ನು ತೆಗಿಯೋಣ. ನೋಡಿ ಈ ರೀತಿ ಇರುತ್ತೆ, ಇದನ್ನು ತೆಗಿಯೋಣ. ಈಗ ಎಣ್ಣೆ ಎಲ್ಲ ನೀಟಾಗಿ ತಕ್ಕೊಂಡು ಓಕೆ. ರೈಸ್ ಈಗ ಸೆಕೆಂಡ್ ಟ್ರಿಪ್ ಹಾಕ್ತಿದ್ದೀನಿ. ಇಡ್ತೀನಿ, ಇದನ್ನ ನೋಡೋಣ. ತಿಂದು ಹೇಗಾಗಿದೆ ಅಂತ ಹೇಳು. ನಾನು ಟೇಸ್ಟ್ ನೋಡಿದ್ದೆ ಸರಿ. ಸುರಿದಿರೋಣ, ಬೆಂದಿದಾವ? ಚೆನ್ನಾಗಿದೆ ಫ್ರೆಂಡ್ಸ್. ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕೊಂಡಿದ್ದಾರೆ. ಟೇಸ್ಟ್ ಇದೆನಾ? ಅಲ್ಲ ಟೇಸ್ಟ್ ಇದೆ. ರೈಸ್ ನಾನೊಂದು ತಿಂದು ನೋಡ್ತೀನಿ. ಅವಳು ಹೇಳಿದ್ರೆ ಒಂದು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ನೋಡಿ ಯಾವ ರೀತಿ ಆಗಿದೆ ಅಂತ. ಚೆನ್ನಾಗಿದೆ. ಚೆನ್ನಾಗಿ ಬೆಂದಿದವ. ಹಿಟ್ಟೇನು ಜಾಸ್ತಿ ಅನ್ಸೋದಿಲ್ಲ ಅಷ್ಟೊಂದು. ಹಿಟ್ಟು ಜಾಸ್ತಿ ಇದೆ ಜಾಸ್ತಿ ಇದೆ, ಬಟ್ ಅಂದ್ರೂ ತಿಂದ್ರೆ ಆ ರೀತಿ ಅನಿಸೋದಿಲ್ಲ. ಚೆನ್ನಾಗಿದೆ. ಎಲ್ಲ ಕಬಾಬು ರೆಡಿ ಆಗಿದೆ. ಸೊ ಊಟಕ್ಕೆಲ್ಲ ಇಟ್ಕೊಳ್ಳೋಣ. ಊಟ ಯಾವ ರೀತಿ ಆಗುತ್ತೆ ಟೇಸ್ಟ್ ನೋಡೋಣ ಅಂತ ಬನ್ನಿ. ಎಲ್ಲ ತೆಗೆದಿರ್ತೀನಿ. ಸೊ ಎಲ್ಲ ಇಟ್ಟಿರ್ತೀನಿ. ರೈಸ್ ಎಲ್ಲ ರೆಡಿ ಆಗಿದೆ. ಇನ್ನೇನು ಬಳಸ್ಕೊಳೋದು. ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದಾಳೆ ಪಾಪ.
ನಿಮ್ಮಿಂದ ಏನು ಊಟ ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ನನಗೋಸ್ಕರ ಇಷ್ಟಪಟ್ಟು ಕಷ್ಟಪಟ್ಟು ಕಣ್ಣೀರು ಇಳಿಸ್ಕೊಂಡೆಲ್ಲ ಮಾಡಿದ್ದೀನಿ. ಕಣ್ಣಲ್ಲಿ ನೀರೆಲ್ಲ ಇಳಿಸ್ಕೊಂಡು ಫೈನಲಿ ನನಗೆ ಚಿಕನ್ ಮಾಡ್ಕೊಟ್ಟು. ಕೈ ಕಬಾಬ್ ನೋಡು ಇನ್ನೊಂದ್ಸರಿ, ಒಂದು ಪೀಸ್ ನೋಡು. ನೋಡಿ ಫ್ರೆಂಡ್ಸ್ ಕಬಾಬ್. ಹಸು ತೊಳೆಯೋಕೆ ಆಗ್ತದ ಫ್ರೆಂಡ್ಸ್, ಸಖತ್ತಾಗಿದೆ ಕಬಾಬು. ಚೆನ್ನಾಗಾಗಿದೆ. ನೀವು ಮಾಡ್ಕೊಳ್ಳಿ, ಟ್ರೈ ಮಾಡಿ ಒಂದ್ಸರಿ. ಏನೇನೋ ಹಾಕಿದ್ರು ಕೂಡ ಆ ಟೇಸ್ಟ್ ಮಾತ್ರ ಸೂಪರ್ ಆಗಿ ಬಂದಿದೆ. ನೀವು ಬೇಗ ಹೋಗಿ ಚಿಕನ್ ತಗೊಂಡ್ ಬಂದು ತಿನ್ನಿ ಫ್ರೆಂಡ್ಸ್, ಸಖತ್ತಾಗಿದೆ. ಬನ್ನಿ ಊಟ ಮಾಡೋಣ ಎಲ್ರು. ಬಾಬು ಚೆನ್ನಾಗಿದೆ. ಹಿಟ್ಟು ಭಾಳ ಅನ್ಸಿದ್ರು ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಇದು ಎಗ್ ಬೋಂಡ ಮಾಡ್ತೀವಲ್ಲ ಆ ಟೇಸ್ಟ್ ಇದೆ, ಸಖತ್ತಾಗಿದೆ. ನೋಡಿ ಕ್ರಿಸ್ಪಿ ಆಗಿದೆ. ಸ್ಟಾರ್ಟ್ ಮಾಡ್ತೀವಿ ಊಟ ಮಾಡಕ. ಆಯ್ತು ಇಲ್ಲಿ ನಾನು ತೊಳಿತೀನಂದ್ರು ಬೇಡ ಅಂತಂದು ಎಷ್ಟು ನಾನು ತೊಳಿತೀನಂದ್ರೂ ಇವಳೇ ತೊಳಿತೀನಿ, ನಾನೇ ತೊಳಿತೀನಿ ಅಂತಂದು ಬಂದಿದ್ದಾಳೆ. ಅಷ್ಟಕ್ಕೊಂದು ಕಷ್ಟಪಟ್ಟು ಅಡುಗೆ ಮಾಡೀನಿ ಅಂತಂದು. ಅದಕ್ಕೆ ತೊಳಿಲಿ ಬಿಡು, ಇಷ್ಟನ್ನ ಮಾಡಲಿ ಅಂತ ಸುಮ್ಮನೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.